ಇಡೀ ಕರ್ನಾಟಕದಾದ್ಯಂತ ಚಿರಪರಿಚಿತ, ದೇಶಾದ್ಯಂತ ಕೂಡ ಚಿರಪರಿಚಿತ. ತಮ್ಮ ಫೈರ್ ಬ್ರ್ಯಾಂಡ್ ಹೇಳಿಕೆಗಳು, ಆಮೇಲೆ ಕೌಂಟರ್ಗಳು, ಈ ಕಾರಣಕ್ಕಾಗಿ ಯಾರಪ್ಪ ಇದು ಬರಗಾಲದಲ್ಲಿ ಮಳೆ ಬಂದಂಗೆ ಬರ್ತಾವನಲ್ಲಪ್ಪ. ಆಮೇಲೆ ತಮಿಳು ಸಿನಿಮಾ ರಂಗದ, ತೆಲುಗು ಸಿನಿಮಾ ರಂಗದ ಬಾಲಯ್ಯ ಡಯಲಾಗ್ ಮೂಲಕ ಕೂಡ ಭಾಳ ಫೇಮಸ್ ಆದಂಥವರು ಪ್ರದೀಪ್ ಈಶ್ವರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿಮ್ಮ ಸ್ವಂತ ಛಲದಿಂದ ನೀವು ಮೇಲಕ್ಕೆ ಬಂದರೆ ನಿಮಗೆ ಒಂದು MLA ಆಗೋದಕ್ಕೆ ಅವಕಾಶ ಸಿಕ್ತು ಅಂತೇಳಿ. ಅದೇ ನಿಮ್ಮ ಕ್ಷೇತ್ರದ ಹುಡುಗರಿಗೆ ಯುವ ನಿಧಿ ಅಂತಂದ್ಬಿಟ್ಟು 2,000 ರೂಪಾಯಿ ನೀವು ಅಥವಾ 3,000 ರೂಪಾಯಿ ಕೊಟ್ಟರೆ, ಅಥವಾ ಅಲ್ಲಿಯ ಮಹಿಳೆಯರಿಗೆ ಮತ್ತೊಬ್ಬರಿಗೆ ಆರಾಮಾಗಿ 2,000 ಅಂತ ಕೊಟ್ಟರೆ, ಮತ್ತು ಅವರು ಸ್ವಂತಿಕೆಯಿಂದ ಮೇಲೆ ಬರುವುದು ಯಾವಾಗ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ಒಂದು ಮಾತಿದೆಯಲ್ಲ, ಹಸಿದವನಿಗೆ ಮೀನು ಕೊಡಬೇಡ, ಮೀನು ಹಿಡಿಯೋ ಕಲೆ ಸಿದ್ಧಿಸಿಕೊಡು ಅಂತ ಹೇಳಿ. ಸೊ ನಿಮ್ಮಂತ ಅಂದರೆ ಸೆಲ್ಫ್ ಅಚೀವರ್, ನೀವು ಏನು ನಿಮ್ಮಷ್ಟಕ್ಕೆ ನೀವು ಬೆಳೆದು ಬಂದಂಥವ್ರು, ಅಂಥವರು ಈ ಗ್ಯಾರಂಟಿ ಯೋಜನೆಗಳನ್ನು ಅದು ದೊಡ್ಡರನ್ನಾಗಿಸೋದಲ್ವೇ? ಹಾಗಂದ್ರೆ ನಾನು ಅದನ್ನು ವಿರೋಧ ಮಾಡ್ತಾ ಇಲ್ಲ, ನಾನು ಅದನ್ನು ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಅದು ಸರಿ ಆಗತ್ತಾ? ನಿಮಗೆ ಹೋಲಿಸ್ಕೊಂಡ್ರೆ ಸರಿ ಆಗತ್ತಾ? ನಿಮಗೆ ಅವತ್ತು 2,000 ರೂಪಾಯಿ ಸಿಕ್ಕಿದ್ರೆ ನೀವು ಇವತ್ತು ಪ್ರದೀಪ್ ಈಶ್ವರ್ ಆಗ್ತಾ ಇದ್ದೀರಾ? ದುಡಿಮೆ ದೇವರು ಕೊಂಡ್ರು, ಕಷ್ಟಪಟ್ಟು ದುಡಿದು ಬದುಕಿ. ಆಕ್ಚುಲಿ ನೀವು ಮೋಟಿವೇಶನ್ ಸ್ಪೀಕರು. ವಿವೇಕಾನಂದರು ಹೇಳ್ತಾರೆ, ಏಳಿ ಎದ್ದೇಳಿ ಯುವಕರೇ ಅಂತ. ನೀವು 2,000 ರೂಪಾಯಿ ಕೊಟ್ಟು ಮಲಗಿಸಿದ್ರೆ ಅವ್ರು ಎಲ್ಲಿಂದ ಎದ್ದೇಳ್ತಾರೆ? ಮುಂದಿನ ಭವಿಷ್ಯ ಏನಾಗತ್ತೆ ಅವ್ರದ್ದು? ಇದಕ್ಕೆ ಉತ್ತರ ಕೊಡಿ ನಮಗೆ. ನನ್ನೊಂದು ವಿಷನ್ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಆನ್ಸರ್ ಮಾಡ್ತೀನಿ ಸರ್. ನಾನು ಗೆದ್ದ ಮೇಲೆ ನನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಟ್ರಸಿ ರೇಟು 64% ಇತ್ತು. ನ್ಯಾಷನಲ್ ಆವ್ರೇಜ್ ಲಿಟ್ರಸಿ ರೇಟು 59.9%. ನಮ್ಗೆ ಜಾಸ್ತಿ ಇದೆ. ಸೊ ಒಂದು MLAನ ತಲುಪಬೇಕು ಅಂದರೆ MLA ಮನೆ ಹತ್ರ ಹುಡ್ಕೊಂಬರ್ಬೇಕು. MLA ಎದ್ದು ಅವ್ರ ಮನೆಯಿಂದ ಇಳಿದು ಆಚೆ ಬರೋರ್ಗು ವೆಯ್ಟ್ ಮಾಡಬೇಕು. ಮನಸ್ಸಿನಿಂದ ನೀನು ಬಂದರೂ ಜನರಲ್ ಆಗಿ ಏನಾಗುತ್ತೆ, ಹಿಂಗೆ ಅರ್ಜಿ ಕೊಟ್ಟರೆ ನಾವು ಹಿಂಗೆ ಇಸ್ಕೊಂಡು PA ಕೈ ಕೊಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ಡಿಜಿಟಲ್ ನಾನು ಆನ್ಸರ್ ಮಾಡ್ಬಿಡ್ತೀನಿ. ಒಂದು ವಾಟ್ಸ್ಆಪ್ ಮಾಡಿದ್ರೆ ನಿಮ್ಮ ಅರ್ಜಿ ಹೋಗುತ್ತೆ. ಐ ಥಾಟ್ ದಟ್ ನಾನು 3 ವೇಲ್ ಜನನ ರೀಚ್ ಆಗ್ತಿದ್ದೀನಿ. ಇದು ಕರ್ನಾಟಕಕ್ಕೂ ನಾನು ಹೇಳಕ್ ಬಯಸ್ತೀನಿ. ಒಂದು, ನಾನು QR ಕೋಡ್ ಮಾಡಿ 60,180 ಮನೆ ಇದೆ, ಪ್ರತಿ ಮನೆಗೂ ನಾನು QR ಕೋಡ್ ಪೇಸ್ಟ್ ಮಾಡಿದ್ದೀನಿ. ಒನ್ ವೇ ಏನು ಅಂದರೆ, ಅವ್ರು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರ ಕಂಪ್ಲೇಂಟ್ ಹೇಳಿದ್ರೆ, ಇದುವರೆಗೂ ನಾನು 4,000 ಕಂಪ್ಲೇಂಟ್ ರಿಸಾಲ್ವ್ ಮಾಡಿದ್ದೀನಿ ವಿತ್ ಆಲ್ ಫೈಲ್ ಅಂಡ್ ಪ್ರೂಫ್ ನನ್ನ ಜೊತೆ ಇದೆ. ಮೇಲೊಬ್ಬ ಅಲ್ಲ ಇದೆ ಅನ್ಕೊಂಡು ಅವ್ನು ನೋಡ್ಕೊತಾನೆ. ಬಿಡ ಮಗಲ್ಲ, ಬಿಡ ಬಿಡ. ಅವ್ರ ಸಮಸ್ಯೆ ನನಗೆ ಹೇಳಿದ ತಕ್ಷಣ ನನ್ನ ಟೀಮಲ್ಲಿ ಕುತ್ಕೊಂಡು ನಾನು ಬ್ರೀಫ್ ಮಾಡ್ತಾರೆ. 10-20 ಇಮಿಡಿಯೇಟಾಗಿ ನೋಡಿ ಕನ್ಸರ್ನ್ ಆಫೀಸರ್ನ ಮಾಡಿ, ನಾನು ಗೆದ್ದಾಗಿಂದ ಡಿಜಿಟಲಿ ನನಗೆ ಬಂದಿರೋ ಅಪ್ಲಿಕೇಶನ್ಸು ಮೋರ್ ದೆನ್ 4,000 ರಿಸಾಲ್ವ್ ಮಾಡಿದ್ದೀನಿ. ಕೆಲವು ಸ್ಯಾಂಪಲ್ಸ್ ಪ್ರತಿ ಡಿಪಾರ್ಟ್ಮೆಂಟ್ದು ತಂದಿದ್ದೀನಿ. ದೂರಾಲೋಚನೆ. ಈಗ ನಾನು ಹೇಳಕ್ ಬಯಸ್ತೀನಿ ಸರ್, ನಾನು ನಮಸ್ತೆ ಚಿಕ್ಕಬಳ್ಳಾಪುರ, ನಿಮ್ಮೂರಿಗೆ ನಿಮ್ಮ ಶಾಸಕ ಅಂತ ಹಳ್ಳಿಗಳಿಗೆ ಹೋದಾಗ ಆ ಇಂಟೆನ್ಸಿಟಿ ಆಫ್ ಪವರ್ನ ಯಾವ ಡೈರೆಕ್ಟ್ರು ಸಿನಿಮಾದಲ್ಲಿ ಕೂಡ ತೋರ್ಸಕ್ಕಾಗಲ್ಲ. ಆ ಎಕ್ಸ್ಟ್ರೀಮ್ ಪವರ್ಟಿ ಹಳ್ಳಿಗಳಲ್ಲಿ ಇವತ್ತಿಗೂ ಇದೆ. ಅವ್ರ ಹೊಟ್ಟೆ ತುಂಬಸಕ್ ನಾವ್ 2,000 ಕೊಡ್ತಾ ಇರೋದು. ಜಾಸ್ತಿ ಮಾತಾಡ್ತಾ ಇದ್ಯಾ, ನಾಲಿಗೆ ಕತ್ತರಿಸ್ಬಿಟ್ಟು ಚಾಕಣ ಮಾಡ್ತೀನಿ. ಮಾಡ್ತೀರಾ ಶೆಟ್ಟಿ ಸರ್ಗೋ ಇವ್ರಿಗೋ ನನಗೋ ನಿಜವಾಗ್ಲೂ 2,000 ಬೇಕಾಗಿಲ್ಲ. ದಯವಿಟ್ಟು ಒಂದ್ಸಲ ನಿಮ್ಮ ಟೀಮ್ ನನ್ನ ಜೊತೆ ಬನ್ನಿ. ಆ ಸಂಧಿಗಳಲ್ಲಿ ಮನೆಗಳ ಹತ್ರ ಕರೋ ಸರ್, ಒಂದು 10 kg ಅಕ್ಕಿ ಸಿಕ್ಕಿ ಮನೆಯಲ್ಲಿ ಅಪ್ಪಗೆ ಅನಾರೋಗ್ಯ, ಅಮ್ಮಗೆ ಅನಾರೋಗ್ಯ, ಅಡುಗೆ ಮಾಡೋರೆಲ್ಲ ನಾವು ಕೊಡೋ ಅಕ್ಕಿಯಲ್ಲಿ 2,000 ರೂಪಾಯಲ್ಲಿ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಅಲ್ಲಿ ಫ್ಲೋರೈಡ್ ವಾಟರ್ನ ಬಹಳ ದೊಡ್ಡ ಸಮಸ್ಯೆ. ಕೆಲವು ಜಾಗಗಳಲ್ಲಿ ನಾನು ಹೋದ ಸಂದರ್ಭದಲ್ಲಿ 30 ವರ್ಷದವರು ಕೂಡ ಮುದುಕರಾಗ್ಬಿಟ್ಟಿದ್ದಾರೆ. ಕಾಲು ಬೆಂಡೆ ಆಗಿರುತ್ತೆ, ಹಲ್ಲು ಕಲರ್ ಆಗಿರುತ್ತೆ, ಶುದ್ಧ ಕುಡಿಯುವ ನೀರಿಲ್ಲ. ಅಲ್ಲಿ ಆ ಭಾಗದಲ್ಲಿ ಪ್ರವಾಸೋದ್ಯಮ ಕೂಡ ಬೆಳೀತಾ ಇದೆ. ಅದರ ಬಗ್ಗೆ ಯಾರು ಇಲ್ಲಿ ತನಕ ಆಲೋಚನೆ ಮಾಡಿ? ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ಅವ್ರು ಆಡಿದ್ದೆ ಮಾತು, ಕೊಟ್ಟಿದ್ದೆ ವರ, ಬೇಡಿದ್ದೆ ಭಿಕ್ಷೆ. ಅದರ ಬಗ್ಗೆ ಒಂದು ಕನಸು ಕಾಣೋರು ಯಾರು? ಈಗಿನ ಯಂಗ್ ಜನರೇಷನ್ ಆದರೂ ಕಾಣಬೇಕಲ್ಲ, ನೆಕ್ಸ್ಟ್ ನಮ್ಮ ಮಕ್ಕಳಿಗಾದ್ರೂ ಒಳ್ಳೆ ನೀರು ಸಿಗಬೇಕು ಅಂತೇಳಿ ಯಾರು ಇಲ್ಲ ಅಲ್ಲಿ. ಸರ್, ನಾನು 5 ವರ್ಷದಿಂದ ನಾನು ಆಗಿನ ಶಾಸಕರ ವಿರುದ್ಧ ಫೈಟ್ ಮಾಡಿದೆ. ಈ ನೀರಲ್ಲಿ 3ನೇ ಹಂತದ ಫಿಲ್ಟ್ರೇಷನ್ ಆಗಬೇಕು, HN ವ್ಯಾಲಿದು ಮತ್ತೆ ಫ್ಲೋರೈಡ್ ಸಮಸ್ಯೆ ಬಾಗೇಪಲ್ಲಿಯಲ್ಲಿದೆ ಸರ್, ನನ್ನ ತಾಲೂಕಲ್ಲಿಲ್ಲ. ನಾನು ಫೈಟ್ ಮಾಡಿದೆ. ನನಗೆ ಅವ್ರ ಆಶೀರ್ವಾದದಿಂದ 22 ನಾನು ಕ್ವಶನ್ ಮಾಡಿದಕ್ಕೆ ಒಂದು 22 FIR ಕೃಪೆ ತೋರಿಸಿದ್ರು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಎಲ್ಲ ಹೈಕೋರ್ಟಲ್ಲಿ ವೆಕೇಟ್ ಆಯಿತು.
ಎಲ್ಲ ಆಯಿತು. ಅಂದರೆ ಸುಮ್ಮನೆ ಅರೇಂಜ್ ಮಾಡೋಕ್ಕೆ ನಮ್ಮಂಥ ವಾಯ್ಸಸ್ನ ಕಿಲ್ ಮಾಡಬೇಕು ಅಂತ, ಅದು ನೆವರ್ ಪಾಸಿಬಲ್. ಅದು ಹಂಗಾಯ್ತು. ಇವತ್ತು ಅದ್ರ ಬಗ್ಗೆ 3ನೇ ಹಂತದ ಶುದ್ಧೀಕರಣಕ್ಕೆ ನಾವು ಸರ್ಕಾರದಲ್ಲಿ ಪ್ರಯತ್ನ ಪಟ್ಟಿದ್ದೀವಿ. 2027ಕ್ಕೆ ಎತ್ತಿನ ಹೊಳೆಯಲ್ಲಿ ನನ್ನ ತಾಲೂಕಿಗೆ ನಿಯರ್ಲಿ 1 TMC ಅಷ್ಟು ವಾಟ್ರು ಬರ್ತಾ ಇದೆ. 2027ಕ್ಕೆ ನನ್ನ ತಾಲೂಕಿಗೆ ಹರಿಯುತ್ತೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ನಿಮ್ ಸರ್ಕಾರ ಬಂದು 1 ವರ್ಷ ಆಯ್ತು ಸರ್. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ? ಮುಂದಿನ ನಿಮ್ದು ಅಂದ್ರೆ ಯಾವ ರೀತಿಯಾಗಿ ಉದ್ಯೋಗನ ಸೃಷ್ಟಿ ಮಾಡ್ತೀರಾ? ಎಷ್ಟು ಜನರು ಈಗ ಆಬ್ವಿಯಸ್ಲಿ ಈಗ ಪೊಲೀಸ್ ಹುದ್ದೆ ಖಾಲಿ ಇದೆ, ಅದೆಲ್ಲ ಯುವಕರು ಅದರಲ್ಲಿ ಸೇರೋದು. ಉಪಾಧ್ಯಾಯಕರ ಇರ್ಬೋದು, ಉಪನ್ಯಾಸಕಿ ಹುದ್ದೆ ಇರ್ಬೋದು, ಇವೆಲ್ಲವೂ ಕೂಡ ಖಾಲಿ ಇದೆ. KSRTC ಡ್ರೈವರ್ ಹುದ್ದೆ ಎಲ್ಲ ಯುವಕರು ಮಾಡೋದು, ಅದೆಲ್ಲ ಹಿರಿಯರು ಮಾಡೋದಲ್ಲ, ಅದೆಲ್ಲ ಪೆಂಡಿಂಗ್ ಇದೆ. ನೀವು ಸರ್ಕಾರಕ್ಕೆ ಏನು ಸೂಚನೆ ಕೊಟ್ಟಿದ್ರಾ? ಇಲ್ಲ, ನಾನು ಅದ್ರ ಬಗ್ಗೆ ನಾವು ಅಧಿಕಾರಕ್ಕೆ ಬಂದು ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ. ನಮ್ಮ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಮಾನ್ಯ ಗೌರವಾನ್ವಿತ ಪ್ರಧಾನಿಗಳು 10 ವರ್ಷದಿಂದ ಕೇಂದ್ರದಲ್ಲಿದ್ದಾರೆ. ಅವರು ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ದಯವಿಟ್ಟು ಅದೆಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಂತ ತಾವು MP ಸರ್ ಆನ್ಸರ್ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ನಿಮ್ ಸರ್ಕಾರ ಅಲ್ಲಿ ಉದ್ಯೋಗ ಕ್ರಾಂತಿ ಯಾವಾಗ ಅಂತ ನಾವು ಹಿಂದೆ ಎಲ್ಲ ಹಸಿರು ಕ್ರಾಂತಿ, ಕೇಂದ್ರ ಶ್ವೇತ ಕ್ರಾಂತಿ ಎಲ್ಲ ಸರ್ಕಾರದಿಂದ ಎಷ್ಟಾಯ್ತು ನೋಡಿದ್ವಿ ಅಂತ ಇದು ಫ್ಯಾಕ್ಟ್ಸ್ ಅಷ್ಟೇ. ಅವ್ರು ಹೇಳಿದ ನಂತರ ಅಂದ್ರೆ ನಿಮ್ ಕಾಂಗ್ರೆಸ್ ಸರ್ಕಾರನೂ ಒಪ್ಕೊಂತು. ಅಲ್ಲಿ ಬಿಜೆಪಿ ಮಾತ್ರ ಹೇಳೋದಲ್ಲ, ಉದ್ಯೋಗ ಅದು ನಮಗೂ ಕೂಡ ಮಾಡೋಕ್ಕಾಗಲ್ಲ ಅಂತ ನಿಮ್ ಸರ್ಕಾರನೂ ಒಪ್ಕೊಂತು. ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಬಿಜೆಪಿ ದೂರೋದಲ್ಲ, ಹಂಗಾದ್ರೆ ಮೋದಿನ್ ದೂರೋದಿಲ್ಲ. ಇಲ್ಲ ಸರ್, ನಮ್ಮನ್ನು ಆಗಲ್ಲ ಅಂತ ನಾನು ಕಾಂಗ್ರೆಸ್ ಇವತ್ತು ಒಪ್ಕೊಂತು. ಹೇಳ್ತೀನಿ, ಈ ದೇಶದ ಪ್ರಧಾನಿಗಳ ಬಗ್ಗೆ ನನಗೆ ಗೌರವ ಇದೆ. ಯಾವತ್ತೂ ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಅಲ್ಲ, ಅವರೊಂದು ಸಣ್ಣ ಉದ್ಯೋಗ ಕೊಟ್ಟಿದ್ರು, ಯಾವ್ದು ವಡಪಾವ್ ಮಾರೋದು, ಶೂ ಪಾಲಿಶ್ ಹಂಗಿಂದೆಲ್ಲ ಹೇಳಿದ್ರು. ಒಂದು ಸಣ್ಣ ರಾಜ್ಯ ಹಾಕೊಂಡು ಒಂದು ದೊಡ್ಡ ಬಿಸ್ನೆಸ್ ಇದು ಮಾಡ್ತಿದೆ. ಎಷ್ಟು ಬೇರೆ ಬೇರೆ ರಾಜ್ಯಗಳಿಂದಲ್ಲ ನಮ್ಮಲ್ಲೇ ಒಂದು ಕ್ರಿಯೇಟ್ ಮಾಡ್ತಿದೆ ಕಂಪನಿ. ಅಲ್ಲಿ ಮೂಲಭೂತ ಸೌಕರ್ಯನೇ ಕೊಡ್ತಾ ಇಲ್ಲ ಅಂತ ಹೇಳಿ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ದಾರೆ, ಆಂಧ್ರ ಪ್ರದೇಶ, ತಮಿಳುನಾಡು. ಅದಕ್ಕೆಲ್ಲ ತಲೆ ಬೇಕೆ ಸರ್, ತಲೆ. ಏನೋ ತಲೆ ಇಲ್ಲಿ ತೋರಿಸ್ತಾ ಇದ್ದಾನೆ ಅವನು. ಇದಕ್ಕೆ ಯಾಕೆ ಆಗ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಕೊರತೆ ಆಗ್ತಿದ್ಯಾ? ಇಲ್ಲ ನೋಡಿ, ಒಂದು ಏನಾಗ್ತಿದೆ ಸರ್, ನಮ್ಮಲ್ಲಿ ನ್ಯಾಷನಲ್ ಪಾಲಿಸೀಸು, ಸ್ಟೇಟ್ ಪಾಲಿಸೀಸು ತುಂಬ ಚೇಂಜ್ ಆಗಬೇಕು. ಒಂದು ಹೇಳ್ತೀನಿ, ನನ್ನ ತಾಲೂಕಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಇದೆ. ದಿನಕ್ಕೆ 1200 ಜನ ಪೇಷಂಟ್ಸ್ ಬರ್ತಾರೆ. ಅದರಲ್ಲಿ 1100 ಜನ ಆಂಧ್ರ ಪ್ರದೇಶವರೇ ಬರ್ತಾರೆ. ನನ್ನ ತಾಲೂಕ್ ಹೆಡ್ ಕ್ವಾರ್ಟರಲ್ಲಿರೋ ಹಾಸ್ಪಿಟ್ಲ್ಗೆ ಒಂದೊಂದು ಸಲ ನನ್ನ ತಾಲೂಕು ವ್ಯಕ್ತಿಗೆ ನಾನು ಬೆಡ್ ಕೊಡ್ಸೋಕ್ಕಾಗಲ್ಲ. ನಿನಗಿದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. ಯಾಕೆ ರಾಜಕಾರಣದಲ್ಲಿ ಒಂದು ಅವಕಾಶಗಳಿದೆ, ಅದು ನಡಿಬೇಕಾಗಿದೆ, ಯುವಕರು ಬರಬೇಕಾಗಿದೆ ಅನ್ನುವಂಥದ್ದು ನಡೆಯುತ್ತೆ. ನಾನು ಅದೇ ಒಂದು ಪ್ರಶ್ನೆಯನ್ನು ಕೇಳಿದೆ. ಸಾಧಾರಣವಾಗಿ ಒಂದು ಕಾಮನ್ ಸಬ್ಜೆಕ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಮದುವೆ, ಮುಂಜಿ, ಮರಣ, ಇಲ್ಲಿಗೆ ಹೋಗೋದು, ನೀವಿಲ್ಲದಿದ್ದರೆ ಮತ್ತೊಬ್ಬರು ನಿಮ್ಮ ಸಹೋದರನ ಮತ್ತೊಬ್ಬರನ್ನ ಕಳಿಸೋದು, ಒಂದು ಟೀಮನ್ನು ಕಳಿಸೋದು. ಈ ಮೂಲಕವೇ ಇಲ್ಲಿ ತನಕ ರಾಜಕೀಯ ನಡ್ಕೊಂಡು ಬಂದಿದೆ. ನೀವು ಒಂದು ಆರಂಭದಲ್ಲಿ ಬಂದಾಗ ಒಂದು ಹೊಸ ಶಕೆ ಆರಂಭವಾಗಬಹುದೇನೋ ಅಂತ ಯಾವುದೇ ಪಕ್ಷದಿಂದ ಶುರುವಾಗಲಿ, ಅದೇನು ತೊಂದರೆ ಇಲ್ಲ. ಸೊ ನಿಮ್ಮ ರಾಜಕೀಯ ಹೇಗೆ ಅಂತ? ಅಲ್ಲಪ್ಪ, ಮನೇಲಿ ದೀಪ ಬೆಳಗ್ಸೋಣ ಅಂತ. ನಿನ್ನಿಂದ ಎಷ್ಟೋ ಮನೆಗಳಲ್ಲಿ ದೀಪ ಆರೋಗಿದ್ಯೋ, ಇನ್ನೇನೋ ಬೆಳಗ್ಸೋದು. ತಾವು ಮದುವೆ ಮುಂಜಿ ಬಗ್ಗೆ ಕೇಳಿದ್ರಿ ಸರ್. ನಾನು ಕಳೆದ 2 ವರ್ಷದಿಂದ ಯಾವ ಮದುವೆಗೂ ಅಟೆಂಡ್ ಆಗಿಲ್ಲ, ಯಾವ ಫಂಕ್ಷನ್ಗೂ ಹೋಗಲ್ಲ. 2 ವರ್ಷದಿಂದ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು, ನಾನು ಬರಲೇಬೇಕು ಅಂತ ಹೇಳಿದ್ರು. ಯಾಕೆಂದ್ರೆ ಅದು ನನ್ನ ಮದುವೆ ಆಗಿತ್ತು, ಆಬ್ಸೆಂಟ್ ಆಗಂಗಿರ್ಲಿಲ್ಲ. ಆ ದೇವ್ರು ಏನೇನ್ ಬೇಕೋ ಎಲ್ಲ ಕಿತ್ಕೊಂಡ್ ಕಣ್ಸಾರ ಕಂಡ್ಲ, ನಿಂತ ಏನ್ಲ ಕಿತ್ಕತ್ತಾರೆ. ಅಯ್ಯೋ ಚಂಗಲ್ ಬಡತದೆ. ನಾನು ಜನರಲ್ ಆಗಿ ಹೇಳ್ತಾರೆ, ಒಂದು ಮದುವೆಗೆ ಹೋದ್ರೆ ಒಂದು 3-4 ಸಾವಿರ ಜನ ಸಿಗ್ತಾರೆ, ಓಟ್ ಹಾಕ್ಬಿಡ್ತಾರೆ. ಮೋಸ್ಟ್ಲಿ ಈ ಜನ್ರೇಷನ್ಗೆ ತಪ್ಪು ಕಲ್ಪನೆ ಅದು. ಇವತ್ತಿಗೂ ಪಕ್ಷ, ಪಾರ್ಟಿ, ರಾಜಕೀಯ ಅಂದ್ರೆ ಜನಗಳ ಗೌರವ ಇದೆ. ನೀನ್ ಎಲೆಕ್ಷನ್ ನಿಂತ್ಕೊಂಡ್ರೆ ಯಾರು ಓಟ್ ಹಾಕ್ತಾರೆ?